ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಆಯೋಜಕರು ಯಾರಿದ್ದಾರೆ ಅವರನ್ನ ಖಂಡಾತುಂಡವಾಗಿ ಈ ಕ್ಷಣಕ್ಕೆ ಬಂಧನ ಮಾಡಬೇಕು ಅಂತ ಹೇಳಿ ಯಾವಾಗ ಸೂಚನೆ ಕೊಟ್ಟರು, ಕೇಸ್ ಯಾವಾಗ ದಾಖಲಾಯಿತು, ಕೆಎಸ್ಸಿಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಪರಾರಿಯಾಗಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷ ಶುಭೇಂದು ಈಗ ಫಾರಿನ್ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕಾರ್ಯದರ್ಶಿ ಶಂಕರ್ ಕೂಡ ಕಣ್ಮರೆಯಾಗಿದ್ದಾರೆ. ಖಜಾಂಚಿ ಜಯರಾಮ್ ಕೂಡ ಎಸ್ಕೇಪ್ ಆಗಿದ್ದಾರೆ. ಅಧ್ಯಕ್ಷ ಶುಭೇಂದು ಕೂಡ ಕಣ್ಮರೆಯಾಗಿದ್ದಾರೆ, ಫಾರಿನ್ ಹೋಗಿದ್ದಾರೆ, ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಕಾರು ಬಿಟ್ಟು ಇಬ್ರು ಕೂಡ ಪದಾಧಿಕಾರಿಗಳು ಪರಾರಿಯಾಗಿದ್ದಾರೆ. ನಿನ್ನೆ ಸ್ಟೇಡಿಯಂಗೆ ತಾರ್ ಕಾರ್ನಲ್ಲಿ ಬಂದಿದ್ದ ಶಂಕರ್ ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಎಲ್ಲಿದ್ದಾರೆ ಅವರು? ಕಣ್ಮರೆಯಾಗಿದ್ದಾರೆ. ಜಯರಾಮ್ ಮೇಲೂ ಕೂಡ ಎಫ್ಐಆರ್ ಆಗಿದೆ. ಶಂಕರ್, ಜಯರಾಮ್ ಇವ್ರ ಮೇಲೆ ಎಫ್ಐಆರ್ ಆಗಿದೆ. ಈಗ ಅವ್ರು ಕಣ್ಮರೆಯಾಗಿದ್ದಾರೆ ಪದಾಧಿಕಾರಿಗಳೆಲ್ಲ. ಖಜಾಂಚಿ ಜಯರಾಮ್ ಹಾಗೆ ಕಾರ್ಯದರ್ಶಿ ಶಂಕರ್ ಇವರೆಲ್ಲರೂ ಕೂಡ ಪರಾರಿಯಾಗಿದ್ದಾರೆ, ಕಣ್ಮರೆಯಾಗಿದ್ದಾರೆ. ಇವರೇ ಕಾರಣ. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಕಾರ್ಯಕ್ರಮ, ಅಷ್ಟು ಜನ ಸೇರ್ತಾರೆ ಅನ್ನುವ ಮಾಹಿತಿ ಇತ್ತು ಇವರಿಗೆ. ಆದ್ರೂ ಕೂಡ ಇವರು ಯಾವುದೇ ತಯಾರಿಯನ್ನು ಮಾಡದೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಅಷ್ಟು ಜನರ ಸಾವಿಗೆ ಕಾರಣವಾದ್ರು. ಈಗ ಇದರ ತನಿಖೆಯನ್ನ ಮಾಡ್ತಾ ಇರುವಂತ ಪೊಲೀಸರು ಒಂದೊಂದೇ ಎಳೆ ಎಳೆಯಾಗಿ ಏನಾಯ್ತು, ಎಷ್ಟೊತ್ತಿಗೆ ಏನಾಯ್ತು, ಯಾರೇನ್ ಹೇಳಿದ್ರು, ಎಲ್ಲಿ ಪರ್ಮಿಷನ್ ಪಡ್ಕೊಳ್ಳಕ್ ಬಂದಿದ್ರು, ಪೊಲೀಸರು ಏನಂದ್ರು, ಎಲ್ಲವನ್ನು ಕೂಡ ಈಗ ಜನರ ಮುಂದೆ ತೆರೆದಿಡ್ತಾ ಇದ್ದಾರೆ. ನೋಡಿ ಹಿಂಗಾಗಿತ್ತು ಅಂತ ಹೇಳಿ. ಈಗ ಇವರೆಲ್ಲರ ಮುಖವಾಡವೂ ಕೂಡ ಬಯಲಾಗ್ತಾ ಇದೆ. ಇವರೇ ಭಾಗಿಯಾಗಿದ್ದಾರೆ ಅಥವಾ ಇವರೇ ಇದಕ್ಕೆ ಕಾರಣ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೀಗೆಲ್ಲ ಇರುವಾಗ ಎಫ್ಐಆರ್ ಕೂಡ ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇವರ ಮೇಲೆ ಪರ್ಮಿಷನ್ ಕೊಟ್ಟೇ ಇಲ್ಲ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಹೀಗೆಲ್ಲ ಇರುವಾಗ ಈಗ ಇವರ ಬಂಧನ ಆಗಬೇಕಾಗಿದೆ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಆರ್ಸಿಬಿಯ ಮುಖ್ಯಸ್ಥರನ್ನು ಕೂಡ ಅಥವಾ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅವರನ್ನು ಬಂಧನ ಮಾಡಿ, ಕೆಎಸ್ಸಿಎ ಅಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ಬಂಧನ ಮಾಡಿ, ಡಿಎನ್ಎ ಅಧಿಕಾರಿಗಳನ್ನು ಕೂಡ ಬಂಧನ ಮಾಡಿ ಅಂತ ಹೇಳಿ ಯಾವಾಗ ಸೂಚನೆಯನ್ನ ಕೊಟ್ಟರು, ಆದೇಶವನ್ನು ಹೊರಡಿಸಿದ್ರು, ಆ ಕ್ಷಣಕ್ಕೆ ಇವರು ಎಲ್ಲಿದ್ದಾರೆ? ಇವರು ಕಣ್ಮರೆ ಆಗಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷ ಶುಭೇಂದು ಈಗ ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕಾರ್ಯದರ್ಶಿ ಶಂಕರ್ ನಿನ್ನೆ ಕಾಣಿಸ್ಕೊಂಡ್ರು, ಆನಂತರ ಪತ್ತೆ ಇಲ್ಲ. ಸ್ಟೇಡಿಯಂ ಕಡೆ ಬಂದವರು ಮತ್ತೆ ಪತ್ತೆ ಇಲ್ಲ. ಮತ್ತೊಂದು ಕಡೆಯಲ್ಲಿ ಖಜಾಂಚಿ ಜಯರಾಮ್ ಕೂಡ ಕಣ್ಮರೆ ಆಗಿದ್ದಾರೆ. ಒಟ್ಟಾರೆ ಯಾರೊಬ್ರು ಕೂಡ ಬಿಡಬಾರದು ಇವ್ರನ್ನ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಆಯೋಜಕರು ಯಾರಿದ್ದಾರೆ ಅವರನ್ನ ಖಂಡಾತುಂಡವಾಗಿ ಈ ಕ್ಷಣಕ್ಕೆ ಬಂಧನ ಮಾಡಬೇಕು ಅಂತ ಹೇಳಿ ಯಾವಾಗ ಸೂಚನೆ ಕೊಟ್ಟರು, ಕೇಸ್ ಯಾವಾಗ ದಾಖಲಾಯಿತು, ಕೆಎಸ್ಸಿಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಪರಾರಿಯಾಗಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷ ಶುಭೇಂದು ಈಗ ಫಾರಿನ್ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕಾರ್ಯದರ್ಶಿ ಶಂಕರ್ ಕೂಡ ಕಣ್ಮರೆಯಾಗಿದ್ದಾರೆ. ಖಜಾಂಚಿ ಜಯರಾಮ್ ಕೂಡ ಎಸ್ಕೇಪ್ ಆಗಿದ್ದಾರೆ. ಅಧ್ಯಕ್ಷ ಶುಭೇಂದು ಕೂಡ ಕಣ್ಮರೆಯಾಗಿದ್ದಾರೆ, ಫಾರಿನ್ ಹೋಗಿದ್ದಾರೆ, ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಕಾರು ಬಿಟ್ಟು ಇಬ್ರು ಕೂಡ ಪದಾಧಿಕಾರಿಗಳು ಪರಾರಿಯಾಗಿದ್ದಾರೆ. ನಿನ್ನೆ ಸ್ಟೇಡಿಯಂಗೆ ತಾರ್ ಕಾರ್ನಲ್ಲಿ ಬಂದಿದ್ದ ಶಂಕರ್ ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಎಲ್ಲಿದ್ದಾರೆ ಅವರು? ಕಣ್ಮರೆಯಾಗಿದ್ದಾರೆ. ಜಯರಾಮ್ ಮೇಲೂ ಕೂಡ ಎಫ್ಐಆರ್ ಆಗಿದೆ. ಶಂಕರ್, ಜಯರಾಮ್ ಇವ್ರ ಮೇಲೆ ಎಫ್ಐಆರ್ ಆಗಿದೆ. ಈಗ ಅವ್ರು ಕಣ್ಮರೆಯಾಗಿದ್ದಾರೆ ಪದಾಧಿಕಾರಿಗಳೆಲ್ಲ. ಖಜಾಂಚಿ ಜಯರಾಮ್ ಹಾಗೆ ಕಾರ್ಯದರ್ಶಿ ಶಂಕರ್ ಇವರೆಲ್ಲರೂ ಕೂಡ ಪರಾರಿಯಾಗಿದ್ದಾರೆ, ಕಣ್ಮರೆಯಾಗಿದ್ದಾರೆ. ಇವರೇ ಕಾರಣ. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಕಾರ್ಯಕ್ರಮ, ಅಷ್ಟು ಜನ ಸೇರ್ತಾರೆ ಅನ್ನುವ ಮಾಹಿತಿ ಇತ್ತು ಇವರಿಗೆ. ಆದ್ರೂ ಕೂಡ ಇವರು ಯಾವುದೇ ತಯಾರಿಯನ್ನು ಮಾಡದೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಅಷ್ಟು ಜನರ ಸಾವಿಗೆ ಕಾರಣವಾದ್ರು. ಈಗ ಇದರ ತನಿಖೆಯನ್ನ ಮಾಡ್ತಾ ಇರುವಂತ ಪೊಲೀಸರು ಒಂದೊಂದೇ ಎಳೆ ಎಳೆಯಾಗಿ ಏನಾಯ್ತು, ಎಷ್ಟೊತ್ತಿಗೆ ಏನಾಯ್ತು, ಯಾರೇನ್ ಹೇಳಿದ್ರು, ಎಲ್ಲಿ ಪರ್ಮಿಷನ್ ಪಡ್ಕೊಳ್ಳಕ್ ಬಂದಿದ್ರು, ಪೊಲೀಸರು ಏನಂದ್ರು, ಎಲ್ಲವನ್ನು ಕೂಡ ಈಗ ಜನರ ಮುಂದೆ ತೆರೆದಿಡ್ತಾ ಇದ್ದಾರೆ. ನೋಡಿ ಹಿಂಗಾಗಿತ್ತು ಅಂತ ಹೇಳಿ. ಈಗ ಇವರೆಲ್ಲರ ಮುಖವಾಡವೂ ಕೂಡ ಬಯಲಾಗ್ತಾ ಇದೆ. ಇವರೇ ಭಾಗಿಯಾಗಿದ್ದಾರೆ ಅಥವಾ ಇವರೇ ಇದಕ್ಕೆ ಕಾರಣ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೀಗೆಲ್ಲ ಇರುವಾಗ ಎಫ್ಐಆರ್ ಕೂಡ ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇವರ ಮೇಲೆ ಪರ್ಮಿಷನ್ ಕೊಟ್ಟೇ ಇಲ್ಲ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಹೀಗೆಲ್ಲ ಇರುವಾಗ ಈಗ ಇವರ ಬಂಧನ ಆಗಬೇಕಾಗಿದೆ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಆರ್ಸಿಬಿಯ ಮುಖ್ಯಸ್ಥರನ್ನು ಕೂಡ ಅಥವಾ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅವರನ್ನು ಬಂಧನ ಮಾಡಿ, ಕೆಎಸ್ಸಿಎ ಅಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ಬಂಧನ ಮಾಡಿ, ಡಿಎನ್ಎ ಅಧಿಕಾರಿಗಳನ್ನು ಕೂಡ ಬಂಧನ ಮಾಡಿ ಅಂತ ಹೇಳಿ ಯಾವಾಗ ಸೂಚನೆಯನ್ನ ಕೊಟ್ಟರು, ಆದೇಶವನ್ನು ಹೊರಡಿಸಿದ್ರು, ಆ ಕ್ಷಣಕ್ಕೆ ಇವರು ಎಲ್ಲಿದ್ದಾರೆ? ಇವರು ಕಣ್ಮರೆ ಆಗಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷ ಶುಭೇಂದು ಈಗ
ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕಾರ್ಯದರ್ಶಿ ಶಂಕರ್ ನಿನ್ನೆ ಕಾಣಿಸ್ಕೊಂಡ್ರು, ಆನಂತರ ಪತ್ತೆ ಇಲ್ಲ. ಸ್ಟೇಡಿಯಂ ಕಡೆ ಬಂದವರು ಮತ್ತೆ ಪತ್ತೆ ಇಲ್ಲ. ಮತ್ತೊಂದು ಕಡೆಯಲ್ಲಿ ಖಜಾಂಚಿ ಜಯರಾಮ್ ಕೂಡ ಕಣ್ಮರೆ ಆಗಿದ್ದಾರೆ. ಒಟ್ಟಾರೆ ಯಾರೊಬ್ಬರನ್ನು ಕೂಡ ಬಿಡಬಾರದು ಇವ್ರನ್ನ. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಆಯೋಜಕರು ಯಾರಿದ್ದಾರೆ, ಅವರನ್ನ ಖಂಡಾತುಂಡವಾಗಿ ಈ ಕ್ಷಣಕ್ಕೆ ಬಂಧನ ಮಾಡಬೇಕು ಅಂತ ಹೇಳಿ ಯಾವಾಗ ಸೂಚನೆ ಕೊಟ್ಟರು, ಕೇಸ್ ಯಾವಾಗ ದಾಖಲಾಯಿತು, ಕೆಎಸ್ಸಿಎ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಪರಾರಿಯಾಗಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷ ಶುಭೇಂದು ಈಗ ಫಾರಿನ್ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕಾರ್ಯದರ್ಶಿ ಶಂಕರ್ ಕೂಡ ಕಣ್ಮರೆಯಾಗಿದ್ದಾರೆ. ಖಜಾಂಚಿ ಜಯರಾಮ್ ಕೂಡ ಎಸ್ಕೇಪ್ ಆಗಿದ್ದಾರೆ. ಅಧ್ಯಕ್ಷ ಶುಭೇಂದು ಕೂಡ ಕಣ್ಮರೆಯಾಗಿದ್ದಾರೆ, ಫಾರಿನ್ ಹೋಗಿದ್ದಾರೆ, ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ಕಾರು ಬಿಟ್ಟು ಇಬ್ರು ಕೂಡ ಪದಾಧಿಕಾರಿಗಳು ಪರಾರಿಯಾಗಿದ್ದಾರೆ. ನಿನ್ನೆ ಸ್ಟೇಡಿಯಂಗೆ ತಾರ್ ಕಾರ್ನಲ್ಲಿ ಬಂದಿದ್ದ ಶಂಕರ್ ನಾನು ಮತ್ತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಎಲ್ಲಿದ್ದಾರೆ ಅವರು? ಕಣ್ಮರೆಯಾಗಿದ್ದಾರೆ. ಜಯರಾಮ್ ಮೇಲೂ ಕೂಡ ಎಫ್ಐಆರ್ ಆಗಿದೆ. ಶಂಕರ್, ಜಯರಾಮ್ ಇವ್ರ ಮೇಲೆ ಎಫ್ಐಆರ್ ಆಗಿದೆ. ಈಗ ಅವ್ರು ಕಣ್ಮರೆಯಾಗಿದ್ದಾರೆ ಪದಾಧಿಕಾರಿಗಳೆಲ್ಲ. ಖಜಾಂಚಿ ಜಯರಾಮ್ ಹಾಗೆ ಕಾರ್ಯದರ್ಶಿ ಶಂಕರ್ ಇವರೆಲ್ಲರೂ ಕೂಡ ಪರಾರಿಯಾಗಿದ್ದಾರೆ, ಕಣ್ಮರೆಯಾಗಿದ್ದಾರೆ. ಇವರೇ ಕಾರಣ. ಯಾಕಂತ ಹೇಳಿದ್ರೆ ಅಷ್ಟು ದೊಡ್ಡ ಕಾರ್ಯಕ್ರಮ, ಅಷ್ಟು ಜನ ಸೇರ್ತಾರೆ ಅನ್ನುವ ಮಾಹಿತಿ ಇತ್ತು ಇವರಿಗೆ. ಆದ್ರೂ ಕೂಡ ಇವರು ಯಾವುದೇ ತಯಾರಿಯನ್ನು ಮಾಡದೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಅಷ್ಟು ಜನರ ಸಾವಿಗೆ ಕಾರಣವಾದ್ರು. ಈಗ ಇದರ ತನಿಖೆಯನ್ನ ಮಾಡ್ತಾ ಇರುವಂತ ಪೊಲೀಸರು ಒಂದೊಂದೇ ಎಳೆಯಾಗಿ ಏನಾಯ್ತು, ಎಷ್ಟೊತ್ತಿಗೆ ಏನಾಯ್ತು, ಯಾರೇನ್ ಹೇಳಿದ್ರು, ಎಲ್ಲಿ ಪರ್ಮಿಷನ್ ಪಡ್ಕೊಳ್ಳಕ್ ಬಂದಿದ್ರು, ಪೊಲೀಸರು ಏನಂದ್ರು, ಎಲ್ಲವನ್ನು ಕೂಡ ಈಗ ಜನರ ಮುಂದೆ ತೆರೆದಿಡ್ತಾ ಇದ್ದಾರೆ. ನೋಡಿ ಹಿಂಗಾಗಿತ್ತು ಅಂತ ಹೇಳಿ. ಈಗ ಇವರೆಲ್ಲರ ಮುಖವಾಡವೂ ಕೂಡ ಬಯಲಾಗ್ತಾ ಇದೆ. ಇವರೇ ಭಾಗಿಯಾಗಿದ್ದಾರೆ ಅಥವಾ ಇವರೇ ಇದಕ್ಕೆ ಕಾರಣ ಅನ್ನೋದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೀಗೆಲ್ಲ ಇರುವಾಗ ಎಫ್ಐಆರ್ ಕೂಡ ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇವರ ಮೇಲೆ ಪರ್ಮಿಷನ್ ಕೊಟ್ಟೇ ಇಲ್ಲ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಹೀಗೆಲ್ಲ ಇರುವಾಗ ಈಗ ಇವರ ಬಂಧನ ಆಗಬೇಕಾಗಿದೆ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಆರ್ಸಿಬಿಯ ಮುಖ್ಯಸ್ಥರನ್ನು ಕೂಡ ಅಥವಾ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅವರನ್ನು ಬಂಧನ ಮಾಡಿ, ಕೆಎಸ್ಸಿಎ ಅಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ಬಂಧನ ಮಾಡಿ, ಡಿಎನ್ಎ ಅಧಿಕಾರಿಗಳನ್ನು ಕೂಡ ಬಂಧನ ಮಾಡಿ ಅಂತ ಹೇಳಿ ಯಾವಾಗ ಸೂಚನೆಯನ್ನ ಕೊಟ್ಟರು, ಆದೇಶವನ್ನು ಹೊರಡಿಸಿದ್ರು, ಆ ಕ್ಷಣಕ್ಕೆ ಇವರು ಎಲ್ಲಿದ್ದಾರೆ? ಇವರು ಕಣ್ಮರೆ ಆಗಿದ್ದಾರೆ. ಕೆಎಸ್ಸಿಎ ಅಧ್ಯಕ್ಷ ಶುಭೇಂದು ಈಗ ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕಾರ್ಯದರ್ಶಿ ಶಂಕರ್ ನಿನ್ನೆ ಕಾಣಿಸ್ಕೊಂಡ್ರು, ಆನಂತರ ಪತ್ತೆ ಇಲ್ಲ. ಸ್ಟೇಡಿಯಂ ಕಡೆ ಬಂದವರು ಮತ್ತೆ ಪತ್ತೆ ಇಲ್ಲ. ಮತ್ತೊಂದು ಕಡೆಯಲ್ಲಿ ಖಜಾಂಚಿ ಜಯರಾಮ್ ಕೂಡ ಕಣ್ಮರೆ ಆಗಿದ್ದಾರೆ. ಒಟ್ಟಾರೆ ಯಾರೊಬ್ಬರನ್ನು ಕೂಡ ಬಿಡಬಾರದು ಇವ್ರನ್ನ.